ಬಿಜೆಪಿಯವರು ಬಿಡುಗಡೆ ಮಾಡಿರೋ ಡೈರಿಯಲ್ಲಿನ ಮಾಹಿತಿ ಬಗ್ಗೆ ನಿಖರತೆ ಇಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಡೈರಿ ಗೋವಿಂದರಾಜು ಅವರಿಗೆ ಸೇರಿದ್ದು ಅನ್ನೋದ್ರ ಬಗ್ಗೆ ಸೂಕ್ತ ಸಾಕ್ಷ್ಯ ಇಲ್ಲ. ಡೈರಿಯಲ್ಲಿರುವ ಈ ತಾಂತ್ರಿಕ ಅಂಶಗಳ ಬಗ್ಗೆ ಗಮನಿಸಬೇಕಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಪರಮೇಶ್ವರ್ ಜೊತೆಯಲ್ಲಿ ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಸುಕೇಶ್ ನಡೆಸಿರುವ ಮಾತುಕತೆ ಇಲ್ಲಿದೆ. ಕಾಂಗ್ರೆಸ್ ಎಂಎಲ್ಸಿ ಗೋವಿಂದರಾಜು ಅವರ ಡೈರಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ 1,000 ಕೋಟಿ ಕಪ್ಪ ಕೊಟ್ಟಿರತಕ್ಕಂಥ ಅಂಶ ದಾಖಲಾಗಿದೆ ಅನ್ನುವಂಥ ಆರೋಪವನ್ನು ಮಾಜಿ ಮುಖ್ಯಮಂತ್ರಿ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಮಾಡಿದರು. ಈ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಸಾಕಷ್ಟು ರಾಜಕೀಯ ಕೆಸರೆರಚಾಟ ಕೂಡ ನಡೆದಿತ್ತು. ಆದರೆ ಈಗ ದಾಖಲೆ ಬಿಡುಗಡೆ ಆಗಿದ್ದು ಕಾಂಗ್ರೆಸ್ ನಾಯಕರು ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯಿಸ್ತಾರೆ ಅನ್ನೋದು ನೋಡೋಣ. ಈಗ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ ಯಡಿಯೂರಪ್ಪನವರು ಆರೋಪ ಮಾಡಿದ ಕೂಡಲೇ ನೀವು ಕೇಳಿದ್ದು ಸಾಕ್ಷ್ಯ ಕೊಟ್ಟು ಮಾತನಾಡಿ ಅಂತ. ಇವತ್ತು ಸಾಕ್ಷ್ಯ ನಿಮ್ಮ ಮುಂದೆ ಇದೆ ಸರ್, ಏನಂತಿರ್ತಾವೆ? ನಾವು ಅವರ ಆಪಾದನೆ ಮಾಡ್ತಾ ಇದ್ರಲ್ಲ, ನನ್ನ ಹತ್ರ ಮಾಹಿತಿ ಇದೆ, ದಾಖಲಾತಿಗಳಿದ್ದಾವೆ, ತಿಳಿಸ್ತೇನೆ ಅಂತ ಹೇಳ್ತಾಯಿದ್ರು. ನಾವು ಅದನ್ನು ಹೇಳಿಯಪ್ಪ, ನೀವು ರಾಜ್ಯದ ಜನತೆಗೆ ಗೊತ್ತಾಗಲಿ, ನೀವು ಬರೀ ಸುಮ್ಮನೆ 1,000 ಕೋಟಿ ತೊಗೊಂಡೋಗಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ನಿಮ್ಮ ಹಂತಕ್ಕೆ ಅದು ಸರಿ ಹೋಗೋದಿಲ್ಲ. ನಿಮ್ಮ ಲೆವೆಲ್ಗೆ ಚೀಫ್ ಮಿನಿಸ್ಟರ್ ಆಗಿದ್ದವರು, ನೀವು ಒಂದು ಪಕ್ಷದ ರಾಜ್ಯಾಧ್ಯಕ್ಷರಿದ್ದೀರಿ, ಅದೆಲ್ಲ ಸರಿ ಕಾಣಿಸೋದಿಲ್ಲ, ಹೇಳಿ ನೀವು ಅಂತ ಹೇಳಿದ್ವಿ. ಈಗ ನೆನ್ನೆ ಅವರು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ 2-3 ವಿಚಾರ ಇರ್ತವೆ. ಒಂದು ಟೆಕ್ನಿಕಲ್, ಇನ್ನೊಂದು ಜವಾಬ್ದಾರಿ. ಟೆಕ್ನಿಕಲ್ ಆಗಿ ಗೋವಿಂದರಾಜ್ ಹೇಳಿದ್ದಾರೆ, ಇದು ನನ್ನ ಹ್ಯಾಂಡ್ ರೈಟಿಂಗ್ ಅಲ್ಲ, ನನ್ನ ಡೈರಿ ಅಲ್ಲ, ಆಯಿತಾ, ಯಾರೋ ಪ್ಲ್ಯಾಂಟ್ ಮಾಡಿದ್ದಾರೆ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಅದು ಅವರು ಆನಂತರ ಅದನ್ನು ಪ್ರೂವ್ ಮಾಡಬೇಕಾಗತ್ತೆ. ಎರಡನೇದು, ಈಗ ನಾವು ಹೌದು ಕೇಳಿದ್ವಿ, ಅವರು ಇದನ್ನೆಲ್ಲ ಬಿಡುಗಡೆ ಮಾಡಿದ್ದಾರೆ ಅಂತಕ್ಕಂಥ, ನಿಮಗೆ ಯಾರು ಸಿಕ್ತು, ನಿಮಗೆ ಯಾರು ಕೊಟ್ಟರು, ನಿಮಗೆ ಎಲ್ಲಿಂದ ಬಂತು ಇದು ಮಾಹಿತಿ ಅಂತ ನಾವು ಕೇಳ್ಬೋದು. ಇದಕ್ಕೆಲ್ಲ ಮೂಲ ಎಲ್ಲಿದೆ, ಬಂದಿದ್ದಲ್ಲಿ, ಒರಿಜಿನ್ ಆಗಿದ್ದಲ್ಲಿ IT ರೈಡ್ನಿಂದ ಒರಿಜಿನ್ ಆಗಿದ್ದು. IT ಇವತ್ತು ಕೇಂದ್ರ ಸರ್ಕಾರದ ಕೈನಲ್ಲಿ ಇರ್ತಕ್ಕಂಥದ್ದು. ಅವರು ರೈಡ್ ಮಾಡುವಾಗ ವಸ್ತುಗಳನ್ನ ಸೀಸ್ ಮಾಡಿದ್ದು ದಾಖಲಾತಿ ಇರುತ್ತೆ. ಆಮೇಲೆ ಅಮೌಂಟು, ಕ್ಯಾಶು, ಗೋಲ್ಡು, ಮತ್ತೊಂದು ಏನೇ ಇದ್ದರೂ ಕೂಡ ಅದನ್ನೆಲ್ಲ ದಾಖಲಾತಿ ಮಾಡಿರ್ತಾರೆ, ರುಜು ತೊಗೊಂಡಿರ್ತಾರೆ, ಅವ್ರ ಹತ್ರ ಸಾಕ್ಷಿ ತೊಗೊಂಡಿರ್ತಾರೆ. ಇದೆಲ್ಲ ಯಾರ ಹತ್ರ ಇದೆ? IT ಡಿಪಾರ್ಟ್ಮೆಂಟ್ ಹತ್ರ ಇದೆ. ಅವರು ಯಾರಿಗೋ ಹೇಳಬೇಕಲ್ಲ, ಯಾರಿಗೆ ಹೇಳ್ತಾರೆ ಅವರು? ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೇಳ್ತಾರೆ. ಕೇಂದ್ರ ಸರ್ಕಾರದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಿನ ಅಡಿಯಲ್ಲಿ ಬರ್ತಕ್ಕಂಥ ಇಲಾಖೆಗಳು ಇವೆಲ್ಲ ಅವ್ರು ಹೇಳ್ತಾರೆ. ಅಂದರೆ ಆ ಮಾಹಿತಿ IT ಡಿಪಾರ್ಟ್ಮೆಂಟ್ನವ್ರಿಗೆ ಅಷ್ಟೇ ಗೊತ್ತು, ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಈಗ ಬಂದಿದೆ ಆಚೆಗೆ, IT ಡಿಪಾರ್ಟ್ಮೆಂಟ್ ಇಲ್ಲಿ ತನಕ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ. ಜವಾಬ್ದಾರಿಯುತ ಸ್ಥಾನದಲ್ಲಿ IT ಡಿಪಾರ್ಟ್ಮೆಂಟ್ನವ್ರು ಹೇಳಿದರೆ ಅದಕ್ಕೇನಾದರೂ ಒಂದು ಅರ್ಥ ಬರುತ್ತೆ. ಅಲ್ಲಿವರೆಗೂ ಸುಮ್ಮನೆ ನಾವು ಡಿಬೇಟ್ ಮಾಡ್ಬೋದು, ನಾನೊಂದು ವ್ಯಾಖ್ಯಾನ ಮಾಡ್ಬೋದು, ಅವರೊಂದು ವ್ಯಾಖ್ಯಾನ ಹೌದು, ಈಗ ಹೇಳ್ತಾ ಗೋವಿಂದರಾಜು ನಂದಲ್ಲ ಅಂತ ಹೇಳಿದ್ರು. ಆ ಹೆಸರುಗಳು ಇನಿಷಿಯಲ್ಸ್ ಬರೆದಿದ್ದಾರಲ್ಲ, ಅದು ನನಗೆ ಗೊತ್ತೇ ಇಲ್ಲ ಅಂದರು. ಡೈರಿನೇ ನನಗೆ ಅದು ಗೊತ್ತಿಲ್ಲ ಅಂತ ಹೇಳುವಾಗ ಈಗ ಆ ಇನಿಷಿಯಲ್ಸ್ದೇನು ಪ್ರಶ್ನೆ ಬರುತ್ತೆ? ಈಗ ನಾನು AICC ಅಲ್ಲ, ದೇಶಕ್ಕೆ ಗೊತ್ತು AICC ಅಂತಂದರೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಂತ ಎಲ್ಲರಿಗೂ ಗೊತ್ತಪ್ಪ. ಅದನ್ನು ಅಲ್ಲಿ AICC ಅಂತ ಬರೆದಿದ್ದಾರೆ, ಹೌದು, ಅದನ್ನು ಯಾರು ಬರೆದ್ರು, ಯಾಕೆ ಬರೆದ್ರು, ಅದೆಲ್ಲ ಎಕ್ಸಾಮಿನ್ ಮಾಡಬೇಕಲ್ಲ. ಅಲ್ಲಿಯವರೆಗೂ ನಾವು ಯಾರೂ ಕೂಡ ಅಂತಿಮವಾಗಿ ಏನು ಹೇಳೋಕ್ಕೆ ಬರೋದಿಲ್ಲ. ಸತ್ಯ ಹೇಳಿಯಪ್ಪ ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಹೇಳ್ತೀವಿ, ಸುಮ್ಮನೆ ಬಿಡ್ತಾರಾ? ಹೇಳಿ. ಇಫ್ ಯು ಆರ್ ಯೂಸಿಂಗ್ ದಿಸ್ ಆ್ಯಸ್ ಎ ಪೊಲಿಟಿಕಲ್ ಗೇಮ್, ನ್ಯಾಚುರಲಿ ನಾವು ಮಾಡಲೇಬೇಕಲ್ಲ. ಇದು ಗೃಹ ಸಚಿವರು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ಪರಮೇಶ್ವರ್ ಅವರು ಹೇಳ್ತಕ್ಕಂಥ ಮಾತು. ಅಂದರೆ ಅದೇನಾದ್ರು ದೃಢ ಆಗಿದ್ದೆ ಹೌದಾದರೆ ಖಂಡಿತ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ. ಆದರೆ ಯಾವುದೂ ಕೂಡ ಇದುವರೆಗೆ ದೃಢಪಟ್ಟಿಲ್ಲ ಅನ್ನೋ ಕಾರಣಕ್ಕೆ ಕೇವಲ ಆರೋಪವಾಗಿರೋದ್ರಿಂದ ಅದ್ರ ಬಗ್ಗೆ ಈಗಲೇ ನಾವು ಏನನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದು ಪರಮೇಶ್ವರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜಾತ್ ಜೊತೆ ಸುಕೇಶ್, TV9 ಬೆಂಗಳೂರು.